ಕ್ರೀಡೆಯಿಂದ ಸ್ನೇಹ ಬಾಂಧವ್ಯ ವೃದ್ಧಿ. ಯುವ ಸಮೂಹವೇ ದೇಶದ ಶಕ್ತಿ. ಜೆಡಿಎಸ್ ನಾಯಕ ಆರ್. ಉಗ್ರೇಶ್. ಕ್ರಿಕೆಟ್ ಟೂರ್ನಮೆಂಟ್ಗಳು ಯುವಕರಲ್ಲಿ ಪರಸ್ಪರ ಸ್ನೇಹ ಬಾಂಧವ್ಯವನ್ನು ಗಟ್ಟಿಗೊಳಿಸುವುದರ ಜೊತೆಗೆ ಕ್ರೀಡಾಸಕ್ತಿಯನ್ನು ಹೆಚ್ಚಿಸುವಂತೆ ಮಾಡುತ್ತವೆ. ಆಟದಲ್ಲಿ ಗೆದ್ದೇ ಗೆಲ್ಲುವೆ ಎಂಬ ಅದಮ್ಯ ವಿಶ್ವಾಸ ಹಾಗೂ ಛಲ ಆಟಗಾರರನ್ನು ಗೆಲುವಿನ ದಡ ಸೇರಿಸಲಿದೆ. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಕ್ರೀಡಾ ಮನೋಭಾವದಿಂದ ಪಾಲ್ಗೊಂಡು ಮನೋಲ್ಲಾಸ ಹೊಂದಬೇಕು ಎಂದು ಶಿರಾ ಜೆಡಿಎಸ್ ನಾಯಕ ಆರ್. ಉಗ್ರೇಶ್ ತಿಳಿಸಿದರು. ತಾಲೂಕಿನ ಮಾನಂಗಿ ತಾಂಡದಲ್ಲಿ ಸೇವಾಲಾಲ್ ಕ್ರಿಕೆಟರ್ಸ್ ವತಿಯಿಂದ ಭಾನುವಾರ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ತಾಲೂಕಿನಲ್ಲಿ ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕೆಂಬ ಉದ್ದೇಶದಿಂದ ಯುವಕರಿಗೆ ಸಹಾಯ ಮಾಡುತ್ತಾ ಬಂದಿದ್ದೇನೆ. ಯುವಕರೇ ಈ ದೇಶದ ನಿಜವಾದ ಶಕ್ತಿ. ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಪ್ರೀತಿಯ ಹಾರೈಕೆಯಿಂದ ನನ್ನ ಸೇವೆಗೆ ಸಾರ್ಥಕತೆ ದೊರೆತಿದೆ. ನಿಮ್ಮ ಬೆಂಬಲ ನನ್ನ ಜನಸೇವೆಗೆ ಮತ್ತಷ್ಟು ಬಲ ನೀಡಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ತಾಲೂಕು ಜೆಡಿಎಸ್ ಯುವಘಟನಲ ಕಾರ್ಯಾಧ್ಯಕ್ಷರಾದ ಮಾನಂಗಿ ರಾಮು ಅವರು ಆಟಗಾರರಿಗೆ ಜರ್ಸಿಗಳನ್ನು ವಿತರಿಸುವ ಮೂಲಕ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿದರು. ಟೂರ್ನಿಯಲ್ಲಿ ಭಾಗವಹಿಸಿ ಗೆದ್ದಂತ ಮೊದಲ ತಂಡಕ್ಕೆ ಪ್ರಥಮ ಬಹುಮಾನವಾಗಿ 20,000 ರೂಗಳನ್ನು ಆರ್. ಉಗ್ರೇಶ್ ಅವರು ಪ್ರಾಯೋಜಿಸಿದರೆ, ದ್ವಿತೀಯ ಬಹುಮಾನವಾಗಿ 15,000 ರೂಗಳನ್ನು ಮಾನಂಗಿ ರಾಮು ಅವರು ನೀಡಿದರು. ಕರಾಟೆ ಪಟುಗೆ ಸನ್ಮಾನ. ಇದೇ ಸಂದರ್ಭದಲ್ಲಿ ಕರಾಟೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಬೆಳ್ಳಿ ಪದಕ ಮುಡಿಗೇರಿಸಿಕೊಂಡ ಮಾನಂಗಿ ತಾಂಡದ ಪ್ರತಿಭೆ ಉಲ್ಲಾಸ್ ನಾಯಕ್ ಅವರನ್ನು ಗಣ್ಯರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಇನಾಯತ್, ಮಹೇಶ್ ಕುಮಾರ್, ಆನಂದಕುಮಾರ್, ಬದ್ಯಾನಾಯ್ಕ್, ಸಕ್ಯಾನಾಯ್ಕ್, ತುಳಸಿರಾಮ್ ನಾಯ್ಕ್ ಸೇರಿದಂತೆ ಕ್ರೀಡಾಪಟುಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕ್ರೀಡೆಯಿಂದ ಸ್ನೇಹ ಬಾಂಧವ್ಯ ವೃದ್ಧಿ. ಯುವ ಸಮೂಹವೇ ಕರೆಸಿಕೊಂಡು ಮೊದಲನೇ ಬಹುಮಾನವನ್ನು ನನ್ನ ಕಡೆ ತಗೊಂಡಿದ್ದಾರೆ. ಮುಂದೆನೂ ಸಹ ನಮ್ಮ ಯಾವುದೇ ಕ್ರೀಡಾಪಟುಗಳಿಗೆ ನಾನು ಹಿಂಜರಿಯೋದಿಲ್ಲ. ನಿಮ್ ಜೊತೆ ಸದಾ ನಾನು ಇರ್ತೇನೆ. ನಮ್ಮ ಯುವಕರ ಜೊತೆಗೆ ಎಚ್ಚರವಾಗಿ ನಾನು ಸಹ ಆಸಕ್ತಿ ವಹಿಸಿ ನಿಮ್ ಜೊತೆಗೆ ಕ್ರೀಡೆಗೆ ನಾನು ಶಕ್ತಿ ಕೊಡ್ತೇನೆ ಎಂಬುದೆಲ್ಲಾದ್ರೂ ನಾನಾದ್ರೂ ಹೇಳ್ತಾ, ಮುಂದೆನೂ ಸಹ ನಮ್ಮ ಕ್ರೀಡಾಪಟುಗಳು ಯಾವುದೇ ಇಲ್ಲ, ಯಾರು ಗೆಲ್ತಾರೆ ಅವ್ರಿಗೆ ನ್ಯಾಯಯುತವಾಗಿ ನೀವು ಬಹುಮಾನ ಕೊಡಬೇಕು. ಯಾವುದೇ ಒಂದು ಸಣ್ಣ ತಪ್ಪುಗಳು ಮಾಡದಂಗೆ ಇವತ್ತು 18 ಟೀಮ್ ಎಲ್ಲ ಕಡೆಯಿಂದಲೂ ಬಂದಿದ್ದಾರೆ. ನಮ್ಮ 18 ಟೀಮ್ನವರು ನಮ್ಗೆ ಇವತ್ತು 18 ಟೀಮ್ನವರು ಯಾರೇ ಗೆಲ್ಲಿ, ಅದು ನಾವು ಮಾನಂಗಿ ತಾಂಡ ಗ್ರಾಮದಲ್ಲಿ ಇವತ್ತು ಆಡ್ತಾ ಇರೋದ್ರಿಂದ ನಮ್ಮ ಮಾನಂಗಿ ತಾಂಡದ ಗ್ರಾಮದ ಎಲ್ಲ ಹೆಚ್ಚಿನದಾಗಿ ಯುವಕರು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಮತ್ತೆ ನಾವು ಈ ಊರಿಗೆ ಬಂದು ನಾವು ಕ್ರಿಕೆಟ್ ನಾವು ಇಲ್ಲಿ ಆಡಬೇಕು ಎಂಬ ಒಂದು ಭಾವನೆಯನ್ನು ಅವ್ರ ಮನಸ್ಸಲ್ಲಿ ತರಬೇಕು ಅಂತಲ್ಲ, ಅದು ನಾನಾದ್ರೂ ಹೇಳ್ತಾ ಮತ್ತೊಮ್ಮೆ ನಮ್ಮ ಮಾನಂಗಿ ತಾಂಡದ ಎಚ್ಚರದ ಯುವಕರಿಗೆ ನಾನು ಹೇಳಕ್ ಬಯಸ್ತೇನೆ, ಯಾವುದೇ ಸಂದರ್ಭದಲ್ಲಿ ಈ ಊರಿಗೆ ನಿಮ್ ಜೊತೆ ನಾನು ಸದಾ ಇರ್ತೇನೆ, ಮತ್ತೆ ನಮ್ಮ ಕ್ರೀಡಾಪಟುಗಳ ಜೊತೆ ನಾನು ಸದಾ ಇರ್ತೇನೆ ಅಂತ ಆದ್ರೂ ನಾನಾದ್ರೂ ಹೇಳ್ತಾ ನಾನು ದಪ್ಪ ಇದ್ದೀನಿ, ಮೆಟ್ಲ ತಿಳಿಯಕ್ ಆಗ್ತಾ ಇಲ್ಲ, ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಆಫೀಸಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಲ್ಲ. ಜೊತೆಗೆ ಎಷ್ಟೋ ಜನ ದಪ್ಪ ಇದ್ದವ್ರಿಗೆ ಮಂಡಿ ನೋವು ಕೈಕಾಲು ನೋವು ಇರುತ್ತಲ್ವಾ, ಆ ಮಂಡಿ ನೋವು ಕೈಕಾಲು ನೋವು ಹೋಗ್ಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆಗೋದ್ರ ಜೊತೆಗೆ ಮಂಡಿ ನೋವು ಕೈಕಾಲು ನೋವು ಸಮೇತ ಕಂಟ್ರೋಲ್ ಆಗುತ್ತೆ. ತಡ ಯಾಕೆ ಮಾಡ್ತೀರಾ? ನಮ್ಮ ಜೀನಿ ಸ್ಲಿಮ್ ನ 3 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗಿ ಮಂಡಿ ನೋವು ಬೈ ಬೈ ಹೇಳಿ.